ವಂಶವನ್ನು ನಾಶ ಮಾಡುವುದಾಗಿ ಶಪಥವನ್ನು ಕೈದಿದ್ದೆಯಲ್ಲ. ಏನಾಯಿತು ಶಕುನಿ ಆ ನಿನ್ನ ಶಪಥ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಮರೆತೆಯಾ? ಏನಿ ಸೌಬಲ ರಾಜ ಶಕುನಿ ಆಶ್ವಾಸನೆಗಳನ್ನೇ ಅಲ್ಲಗಳೆಯುತ್ತಿರುವ ಅದಮ ಮೂಳುಗಳೇ ಸದ್ದು. ಏನಿ ಕುಹಕ ಕಂಠದ ಕರ್ಕಶ ಕೇಕೆ ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ನೃತ್ಯ ಅಖಂಡ ಭರ್ತಖಂಡಕ್ಕೆ ಕುಹಕ ಕುಕ್ಷೂಕತೆ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಕಪಟ ದ್ಯೂತ ವಿದ್ಯಾ ವಿಶಾರದ ಈ ಸೇಡಿನ ಸರ್ಪ ಈ ಸೌಬಲ ರಾಜ ಶಕುನಿಯೊಡನೆ ಆ ನಿಮ್ಮಗಳ ಸರಸ ಅಸಲಾಪ. ಇನ್ನು ಮುಂದೆ ನನಗುಳಿದಿರುವ ದಾರಿ ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ಸತ್ತಂಬಕ್ಕೆ ಬಿಡಜಲವೋ ಈ ನಿನ್ನ ಕುರು ವಂಶದ ದಹನ, ಈ ನಿನ್ನ ಕುರು ವಂಶದ ದಹನ ಏನಾದರೂ ಅನುಜ ಕೊಂಡೆಯ ಪಾಪಿ ದ್ರೋಹಿ ಅನುಜ ಕೊಂಡೆಯ ಪಾಪಿ ಒಂದೇ ಶಕುನಿಯ ಶಪಥವ ತಾಳ್ದ, ಒಂದೇ ಶಕುನಿಯ ಶಪಥವ ತಾಳ್ದ. ದಗ್ಧ ಮಾಡಿಕೊಂಡು ನಾಶವಗೈದೆ, ದಗ್ಧ ಮಾಡಿಕೊಂಡು ನಾಶವಗೈದೆ. ಮರಿದ ಅನುಜರಿಗೆ ಶಾಂತಿಯ ಕೊಡುಗೆ ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಗಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸತ್ಯ ಶ್ಯಾಮಲ ಜರಿವನ ಸಿರಿ ಮೃಗ ಖಗನರ್ಪಿತ ಈ ಸಹಸ್ರಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುಕ್ಷಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ಆ ನಿನ್ನ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಆ ಕಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಆ ಬಲಾಢ್ಯ ದುರ್ಯೋಧನನ ಸೊಕ್ಕಡಗಿಸುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ. ಎಲವೋ ದುರಹಂಕಾರದ ದುರಭಿಮಾನದ ದುಷ್ಟ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆ 100 ಮಂದಿ ಸಹೋದರರೊಂದೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಮಸ್ತ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ಸುಖದ ಸುಪ್ಪತ್ತಿಗೆ ನೆರೆಯ ಶಕುನಿ ಸಾರ್ವಭೌಮನಿಗೆ ಬಹುಪರಾತ್, ಸೋಮರ ರಾಜನಿಗೆ ಬಹುಪರಾತ್, ಸೋಮರ ರಾಜನಿಗೆ ಬಹುಪರಾತ್, ಬಹುಪರಾತ್, ಬಹುಪರಾತ್. ಆದರೆ ಈ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಸುಯೋಧನ, ಈ ನನ್ನ
ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ನಿನ್ನಿಂದ ಗಾಳಿ ಗೋಪುರವಾಯಿತು ಸುಲೋಚನ, ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲವ ಚಂಡ. ನಾನು ನಿನಗಿಂತ ಮಹಾಪ್ರಚಂಡ. ಅಂತೆಯೇ ಈ ಶಕುನಿಯ ಇತಿಹಾಸದ ಭವಿಷ್ಯವು ಹಾಸ್ಯವಾಗುವುದೆಂದು ತಿಳಿದು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆಯೋಕ್ತಿಯನ್ನು ಅನುಸರಿಸಿ ನಿನ್ನನ್ನು ಇದುವರೆಗೂ ಅಡಿಗಡಿಗೂ ಅಡ್ಡದಾರಿ ಹಿಡಿಸುತ್ತಲೇ ಬಂದೆ. ಇನ್ನು ಮುಂದೆ ನನಗುಳಿದಿರುವ ಆ ದಾರಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನೀರಿನಿಂದ ಹೊರಬಿದ್ದ ಮೀನಿನಂತೆ ವಿಲವಿಲನೆ ಒದ್ದಾಡಿ ಸಾಯಬೇಕು. ಈ ರೀತಿ ನಿನ್ನನ್ನು ನರಳಿಸದೇ ಹೋದರೆ ನಾನು ಸೌಬಲ ರಾಜ ಶಕುನಿಯೇ ಅಲ್ಲ. ನಾನು ಸೌಬಲ ರಾಜ ಶಕುನಿಯೇ ಅಲ್ಲ. ಈಗ ನನ್ನ ದೇಹದಲ್ಲಿ ಹೊತ್ತಿ ಉರಿಯುತ್ತಿರುವ ದ್ವೇಷಾಗ್ನಿ ಜ್ವಾಲೆಯು ನೆತ್ತಿದ ದ್ವೇಷ ಜ್ವಾಲೆ ಕಳಿಸುತ್ತಿದೆ ಮನೋರೋಗ ತರಹಳೆ. ದ್ವೇಷ ಜ್ವಾಲೆ ಕಳಿಸುತ್ತಿದೆ ಮನೋರೋಗ ಕಳಿಸುತ್ತಿದೆ ಮನಲೋಕ ತರಹಳೆ. ಸೋಲಿಸಿ ನಮ್ಮನ್ನು ಕುರುಪತಿ ನನ್ನನ್ನು ಹಸ್ತಿನವತಿಯ ಸೆರೆಯಲ್ಲಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ನನ್ನನ್ನು ಹಸ್ತಿನವತಿಯ ಸೆರೆಯಲ್ಲಿಟ್ಟನು. ಅಣ್ಣ ತಮ್ಮಂದು ನೂರುವರು ನಾವು ಅಣ್ಣ ತಮ್ಮಂದಿರು ನೂರುವರು ನಾವು ನಮ್ಮ ಮನೆಗಿಲ್ಲ ಸೇರೆ ಮನೆ ಕೈಗುತ್ತಿದೆ ಮನ ಲೋಕ ತರಹಳೆ. ನೂರ್ವರಲ್ಲೊಬ್ಬನು ಉಳಿದಿಹನೀಗ ತೀರಿಸಲು ಕಾಲವ ಬೇಗ. ನೂರ್ವರಲ್ಲೊಬ್ಬನು ಉಳಿದಿಹನೀಗ ತೀರಿಸಲು ಕಾಲವ ಬೇಗ. ಎಮ್ಮರವಾಗಿದೆ ಎಣ್ಣೆ ಸೇಡು 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 ಸೇಡು. ಸುಯೋಧನ, ಎಮ್ಮರವಾಗಿದೆ ಎಣ್ಣೆ ಸೇಡು ಕೌರವನಾಡು. ಎಮ್ಮರವಾಗಿದೆ ಎಣ್ಣೆ ಸೇಡು ಕೌರವನಾಡು. ಸುಯೋಧನ, ನನ್ನ ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನನ್ನ ಶರೀರವೇ ದಹಿಸುತ್ತಿರುವುದು. ಸುಯೋಧನ, ನನ್ನ ಶರೀರವೇ ದಹಿಸುತ್ತಿರುವುದು. ಆದರೂ ಚಿಂತೆ ಇಲ್ಲವೋ ಚಂಡ, ನಾನು ನಿನಗಿಂತ ಮಹಾಪ್ರಚಂಡ. ಅಂದು ನಿನ್ನ ಕತ್ತಲೆ ಕಾರಾಗೃಹವನ್ನು ನಾನಿನ್ನೂ ಮರೆತಿಲ್ಲ.
ನನ್ನ ಗಾಂಧಾರ ದೇಶದ ವಂಶೋದ್ಧಾರಕರು ನನ್ನ 99 ಮಂದಿ ಸಹೋದರರನ್ನು ನನ್ನ ಜನ್ಮದಾತನನ್ನು ನನ್ನನ್ನು ನಿನ್ನ ಕತ್ತಲೆ ಕಾರಾಗೃಹದಲ್ಲಿ ಬಂಧಿಸಿಟ್ಟು, ಏ ದುರ್ಯೋಧನ, ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆ ಸ್ಮರಿಸಿಕೊಂಡರೆ ಅಪ್ಪ ನನ್ನ ದೇಹವೇ ದಹಿಸುತ್ತಿರುವುದು, ನನ್ನ ಗುಂಡಿಗೆ ನಡುಗುತ್ತಿರುವುದು. ಆ ಕೋಟಿ ಕಟಾರಿಗಳು ಏಕಕಾಲಕ್ಕೆ ನನ್ನ ಎದೆಗೆ ಕೋಟಿ ಕಟಾರಿಗಳು ಏಕಕಾಲಕ್ಕೆ ನಾಟಿದಂತಾಗುತ್ತಿರುವುದು. ಆದರೂ ಚಿಂತೆ ಇಲ್ಲವ ಚಂಡ. ಅಂದು ನನ್ನ ಹಠಭಾಗ್ಯ ಒಂದು ಇಡೀ ಅನ್ನ, ಆ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ ಅಲ್ಲವೇ? ಆ ಇಡೀ ಅನ್ನ, ಒಳಲೆ ನೀರಿನಿಂದ ನಮ್ಮ ಹಸಿವು ದಾಹಗಳು ನೀಗುತ್ತಿರಲಿಲ್ಲ ಸುಯೋಧನ, ನೀಗುತ್ತಿರಲಿಲ್ಲ. ಆ ನನ್ನ ಹತಭಾಗ್ಯ ಸಹೋದರರು ಆ ಇಡೀ ಅನ್ನ, ಒಳಲೆ ನೀರನ್ನು ನನ್ನೊಬ್ಬನಿಗೊಪ್ಪಿಸಿ ನನ್ನ ಶ್ವಾಸದಲ್ಲಿ ಉಸಿರು ಭತ್ತದ ಹಾಗೆ ಮಾಡಿ ತಾವೆಲ್ಲರೂ ಉಪವಾಸದಿಂದ ನರಳುತ್ತ ಮೃತ್ಯುವಿನ ಕೊನೆಯ ಉಶ್ವಾಸದಿಂದ ನಿನ್ನನ್ನು ಶಪಿಸುತ್ತ ಆ ಘೋರ ಹಿಂಸೆ ಪ್ರತಿಶೋಧದ ಭಾರವನ್ನೆಲ್ಲ ನನ್ನೊಬ್ಬನಿಗೊಪ್ಪಿಸಿ ತಾವೆಲ್ಲರೂ ಹತರಾದರು. ಆ ದಾರುಣ ದೃಶ್ಯವು ಈಗಲೂ ನನ್ನ ಸ್ತುತಿ ಪಟಲದಿಂದಚ್ಚಳೆಯದೇ ಉಳಿದು ನಿರಂತರ ಬಡದಾಗ್ನಿ ಜ್ವಾಲೆಯಲ್ಲಿ ನೊಂದು ಆ ಕಣ್ಣು ಕೃಶವಾಗಿದ್ದೇನೆ. ಈ ನನ್ನ ಕೃಶವಾಗಿರುವ ದೇಹವನ್ನು ಅಣುವಾಗಿ ತುಂಡರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ ಆಶ್ಚರ್ಯದ ಮಾತುಗಳನ್ನೇ ಹೊರತು ನನಗಿನ್ಯಾವ ಆಸೆ ಆಕಾಂಕ್ಷೆಗಳೂ ಇಲ್ಲ. ನನ್ನಲ್ಲಿನ್ಯಾವ ಆಸೆ ಆಕಾಂಕ್ಷೆಗಳೂ ಇಲ್ಲ. ತಾಯಿಯ ಕಣ್ಣೀರಿನಿಂದ ತೊಯ್ದು ಅವರ ಮೃತದೇಹಗಳ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ಸಿಡಿಲಿನಂತೆ ನನ್ನ ಹೃದಯವನ್ನು ಅಳಬೇಡಿ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿ. ಅವರ ಮೃತದೇಹಗಳ ಸ್ಥಿರ ಶೂನ್ಯ ದೃಷ್ಟಿಯಿಂದ ಈಗಲೂ ಸಿಡಿಲಿನಿಂತಿರುವ ಈ ನನ್ನ ದೇಹದಿಂದ ನಿನಗಾಗುವ ಪ್ರಾಯಶ್ಚಿತ್ತವನ್ನು ನೀನೇ ಅರಿಯೋ ಮೂಢ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ತೊಟ್ಟು ನಿಟ್ಟುಸಿರನ್ನು ಬಿಡುವರಲ್ಲಿದಂತೆ ಮಾಡಿ, ಏ ದುರ್ಯೋಧನ, ನಿನಗೆ ನರಕದ ಮಾರ್ಗವನ್ನೇ ಮತ್ತವರಿಗೆ ನಿನಗೆ ಬಾಳ ಸಾರ್ವಭೌಮರು ನಿನಗೆ ವೈರಿಗಳಾದ ಪಾಂಡವರಿಗೆ ಅನ್ನೋಷ್ಟರಲ್ಲಿ ಸುಯೋಧನ ತಮ್ಮಾಗಮನ. ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆಗೆ ಕೌರವೇಶ್ವರ. ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ಆ ದೂತನು ಇಲ್ಲಿನ ನಿನಗೆ ಸಮಾಚಾರವನ್ನು ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು
ಅಶಾಯ ಶೂರನು ತನ್ನೆರಡು ತೋಳುಬಲಗಳಿಂದಲೇ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ಜ್ಞಾತಿ ಹಿಂಸೆ, ದ್ವೈತ ಕಲಹ, ಉಚಿತವೇ ಶಕುನಿ. ಕೃಷ್ಣನು ನಾನು ಆ ದಿನ ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ವಿಧವಾಗಿ ಹೇಳಿದರು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಆ ಕೃಷ್ಣನ ಮಾತನ್ನು ನಿರಾಕರಿಸಿದರು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈ, ಅವನ ಮಾತು ಪರಿಗ್ರಹವಲ್ಲ ಬಿಡು ಸುಯೋಧನ. ಅಗ್ರಜಾಂಶಕ್ಕೆ ಯದುನಂದನನು ಗನ ಕುಟೀರಕ್ಕೆ ಹೋಗಿರ್ಪನೈ. ಸಹಿಸಲ ಸದನವು ಜನಗೆ ಅಗ್ರಜ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಪ್ರಿಯ ಸಹೋದರ, ಸತ್ಕಾರಕ್ಕೆ ಸಿದ್ಧರಾಗು. ಆ ದರಿದ್ರ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲವಣ್ಣ. ಆದರೆ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರುವಂತೆ ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಕೃಷ್ಣನು ಭಕ್ತ ಪರಾಧೀನನು. ಕೃಷ್ಣನಿಗೆ ವಿದುರನಂತಹ ಭಕ್ತರಲ್ಲದೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ಹೋಗು, ಅತಿ ಸತ್ಕಾರಕ್ಕೆ ಸಿದ್ಧರಾಗು. ಸತ್ಕಾರವನ್ನು ಸತ್ಕಾರ
ಮಾವ, ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿದು ಹೌದು. ಮದಗಜಗಳೆಷ್ಟೇ ಇದ್ದರೂ ಈ ಸಿಂಹಗಳಿಗೆ ಸರಿಸಾಟಿ ಆಗಬಲ್ಲವೇ? ಮಾವ, ಈಗ ಏನು ಮಾಡುವುದು? ಕೃಷ್ಣನ ಸಂಧಿಗೆ ಸಮ್ಮತಿಸುವುದೇ ಅಥವಾ? ಸುಯೋಧನ, ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡೆಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ ಸುಯೋಧನ. ಮಾವ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಅದು ಹೇಗೆ ತಾನೇ ಸಹಿಸುವೆ ಸುಯೋಧನ? ಮಾವ, ಹಾಗಾದರೆ ಆ ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭರತ ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವನು ಅವತರಿಸಿರುವುದು. ಅವರ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವ. ಶಿಶುಪಾಲ, ಜರಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರಯ್ಯ? ಒಳ್ಳೆಯ ಮಿತ್ರರಾಗಿದ್ದರು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳುಮಳಿನ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೊಳ್ಳಿರಿಸಿ ಸಹೋದರರನ್ನೆಲ್ಲ ಸುರಪಾನ ಸಮರ್ಥರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡವರನ್ನು. ಅಂತವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಅದೇನದು ಉದ್ದೇಶ? ಕಾಳ ಸರ್ಪದ ವಿಷಯದಲ್ಲನ್ನು ಬಳಿಕಾದರೊಡನೆ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿರುವುದು. ಯದುಪತಿಯನ್ನು ಯಾದವರ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗವು ಈಗ ನಿನಗೆ ಒದಗಿರುವುದು. ಆ ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸುತ್ತೇನೆಂದಿದ್ದರೆ ನೀನು ಅದನ್ನು ನಿರಾಕರಿಸಬೇಕಾಗುತ್ತಿತ್ತು. ಕೃಷ್ಣ, ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಕೃಷ್ಣನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲವೇ ಭಾವ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಆ ಪಾಂಡವರಿಗೆ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಮವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವುದು ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ಈ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ ಸುಯೋಧನ. ಆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದ್ದೇ ಆದರೆ ಆ ರಣಕ್ಷೇತ್ರದಲ್ಲಿ ಸೆಣಸಿ ಆ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಮೇಲಿನ ಮೇಲೆ ಈ ದೈನ್ಯ ವೃತ್ತಿ ಏಕೆಯೇ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ. ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ, ಬಿಡುವುದೂ ಇಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೂ ಸಂಧಿಯ ನೆಪದಿಂದ ತನ್ನ ಪ್ರತಿಷ್ಠೆಯನ್ನು ತೋರಿಸುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಸುಯೋಧನ. ಮಾವ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಕೇಳುವೆಯ? ಏನದು ನಿನ್ನ ಸಲಹೆ? ಯಥಾ ಸಮಯದಲ್ಲೇ ವಿಜ್ಞಾಪಿಸಿಕೊಳ್ಳುವೆನು ಸುಯೋಧನ. ನಿನ್ನ ಸಲಹೆ ಹೊರತಾಗಿ ನಾನೇನೂ ಮಾಡುವುದಿಲ್ಲ.
ಆದರೆ ಆ ಪಾಂಡವರನ್ನು ಸಿಗಿವಂಶರದಲ್ಲಿ ಪಾಂಡವರ ಸಿಗಿವಂಶರದಲ್ಲಿ ಪಾಂಡವರ ಎಲ್ಲಿ ಹೋದರೆ ನಾನು ಸಿಗಿವಂಶರದಲ್ಲಿ ಪಾಂಡವರ ತಲೆ ತಲೆ ಅವರ ಕರುಳ ಬಗದು ರಕ್ತ ದುರುಳ ಭೀಮ ನೋಡಲು ಅವನ ಕರುಳ ಬಗದು ರಕ್ತ ತುಡಿ ಎದೆಯನ್ನು ಬೆಳೆಸಿ ಬರದಿ ನಂಬೆಲೆದು ಕಲದಿ ನಂಬೆಲೆದು ಹೊಂದಿ ಮುದಬರಿ ಇದನ್ನು ನಾವು ಬರುವೆ ಬರದಿ ನಂಬೆಲೆದು ಬರದಿ ನಂಬೆಲೆದು ಹೊಂದಿ ಮುದಬರಿದು ಮುದದಿ ಬೆಳೆಯುತ್ತುವೆ ಬಲ 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 ಸಿಗಿವಂಶರದಲ್ಲಿ ಪಾಂಡವರ ಎಲ್ಲಿ ಹೋದರೆ ನಾನು ಒಂದು ಚಕ್ರವರ್ತಿ ಪಾಂಡವರ ನಾನೊಂದು ಮುಲಬದೆದು ನಡೆದು ಲಲಿತ ಸೌದೆ ಬಯಸಿ ಬಯಸಿ ದೇಶದ ಸಮರವ ಸಾರು ನಾನೊಂದು ಮುಲಬದೆದು ನಡೆದು ಲಲಿತ ಸೌದೆ ಈ ಭೂಮಿಯಾಳ ಬಯಸಿ ದೇಶದ ಸಮರವ ಸಾರು ಕೃಷ್ಣರು ಸಂಗದ ಎಂಬ ಧೈರ್ಯದಲ್ಲಿ ರಾಜ್ಯ ದೋಷೆ ಧೈರ್ಯದಲ್ಲಿ ರಾಜ್ಯ ದೋಷೆಯಲ್ಲಿ ಬಲ 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 ಎಲ್ಲಿ ಹೋದರೆ ಚಕ್ರವರ್ತಿಗೆ ಅವರಿಂದ ನಡೆ 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 ಕುರುಕುಲದ ಕೀಟವೇ ನಡೆ ದುಷ್ಟ ದುರ್ವಿಧಿ ಹಟ್ಟಾಸದಿಂದ ಸೊಕ್ಕಿ ಮೆರೆಯುತ್ತಿರುವ ಅರಸನೇ ನಡೆ ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿಯುವಿರ ನಾನು ನಿನ್ನ ಪಾಲಿನ ಮೃತ್ಯು ಸಲಹೆ ನನ್ನ ಸಲಹೆಯನ್ನೇ ಕೇಳುವೆಯಾ ಹೀಗೆ ನನ್ನ ಸಲಹೆಯನ್ನೇ ಕೇಳುತ್ತಿರೋ ನಿನ್ನ ಕುಲದ ಬೇರನ್ನೇ ಕಿತ್ತೊಸೆಯುವೆ ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯುತ್ತಿರುವೇನೋ ಮೂಡ ಇನ್ನೆಷ್ಟು ದಿನ ತಾನೇ ನಿನ್ನ ಅಧಿಕಾರ 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 ಮನದಿಂದ ಕೊಬ್ಬಿ ಮೆರೆಯುವೆ ನಿಮ್ಮನಿಗೆ ಬಲಿಯ ನಾನು ನಾನು ನೋಡಿ ನಾನು ನೋಡಿ ಅಧಿಕಾರ 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 ಮನದಿಂದ ಕೊಬ್ಬು ಮೆರೆಯುವೆ ಆ ನಿಮ್ಮನಿಗೆ ಬಲಿಯ ಕೊಟ್ಟು ನಾನು ನೋಡಿ ನಾನು ನೋಡಿ ನಾನು ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಫಲ ಮಾಡೋ ಸಂಖ್ಯೆ ಇದೆ ನನ್ನ ಮನದಲ್ಲಿ ನಿನ್ನ ಫಲ ಮಾಡೋ ಸಂಖ್ಯೆ ಇದೆ ನನ್ನ ಮನದಲ್ಲಿ ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ಮನದಿಂದ
ನಿಲ್ಲುವ ವೀರಪಾತನು ಭಲೆ ಭಲೆ ಪಾತ ಶೂರನನ್ನುವ ಹಿಡಿದು ನಿಲ್ಲುವ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಪಾಪಕರ್ಣ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು ಹಿಡಿದದ್ದು ನಿಲ್ಲುವುದು ಭೀಮಸೇನನು ಹಿಡಿದದ್ದು ನಿಲ್ಲುವುದು ಭೀಮಸೇನನು ಅದರಿಂದ ನಿನ್ನ ತೊಡೆಯ ತನ್ನ ಗದೆಯಿಂದ ತನ್ನ ಗದೆಯಿಂದ ತನ್ನ ಗದೆಯಿಂದ ನಿನ್ನ ತೊಡೆ ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ಮದದಿಂದ ಕೊಬ್ಬರೆ ಭೀಮನಿಗೆ ಬಲಿಯ ಕೊಟ್ಟು ನಾನು ಯುದ್ಧ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಶಕುನಿ ಎಂಬ ಮೂರಕ್ಷರದ ಮರ್ಮವನ್ನೇನಾದರೂ ಬಲ್ಲೇನೋ ಏ ಮೂಡ ಶ ಎಂದರೆ ಶಸ್ತ್ರಾಸ್ತ್ರಗಳನ್ನು ಪಿಡಿಯದೆ ಈ ನಿನ್ನ ಶತಸೋದರರನ್ನು ಕೂ ಎಂದರೆ ಕುತಂತ್ರದಿಂದ ಈ ನಿನ್ನ ಕುರು ಸಾಮ್ರಾಜ್ಯವನ್ನು ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿ ಶಕುನಿಯಿಂದ ಕುರುವಂಶ ಆ ನಿರ್ನಾಮ ಕಟುಕನು ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕೊಂದರೆ ನಾನು ನಿನ್ನನ್ನು ಉಬ್ಬಿಸಿ ಉಬ್ಬಿಸಿ ಆ ಕೊನೆಗೊಂದು ನಿನ್ನ ಎಂದಿಗೆ ನಾನು ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನು ಅಂದೆ ಅದು ಕಾಗೆ ಹೊಕ್ಕ ಗೂಡಾಯ್ತು ಮಾರಿ ಹೊಕ್ಕ ಬೀಡಾಯ್ತು ಎಂದಿಗೆ ಎಂದಿಗೆ ನಿನ್ನ ಮಡದು ಭಾನುಮತಿ ಮಂಡೆಗೆದರೆ ಮುಂಡೆ ಆಗೋಳು ಏ ಸುಯೋಧನ ಅಂದೆ ಅಂದೆ ಈ ಶಕುನಿಗೆ ಶಾಂತಿ ಮನಃಶಾಂತಿ ಅವಿಶ್ರಾಂತಿ ಹಾಗಲ್ಲವೇ ಹಾಗಲ್ಲವೇ ಈ ಶಕುನಿಗೆ ಆನಂದ ಮಹದಾನಂದ ಪರಮಾನಂದ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಪುರೋಹಿತ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಪುರೋಹಿತ ಕುರುಕ್ಷೇತ್ರದ ಸಂಗ್ರಾಮ ಈ ಕುರುಕುಲ ವಂಶದ ಸಂಗ್ರಾಮ ಏ ಸುಯೋಧನ ಕುರುಕ್ಷೇತ್ರದ ಸಂಗ್ರಾಮ ಈ ಕುರುಕುಲ ವಂಶದ ಸಂಗ್ರಾಮ ಪಾಂಡವರಿಗೆ ಜಯವೋ ಪಾಂಡವರಿಗೆ ಜಯವೋ ಈ ಕೌರವರ ಜಯವೋ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಸುಯೋಧನ ಬೇಡಿನ ಸರ್ಪದ ಸರಸವನಾಗಲು ಬಯಸುವೆಯ ಬೇಡಿನ ಸರ್ಪದ ಮಡಿಲಿನಲ್ಲಿ ಸರಸವನಾಗಲು ಬಯಸುವೆಯ ನಿನ್ನ ವಿನಾಶಕ್ಕೆ ಭಾಗ್ಯ ಹಾಗೆ ಆನಂದವನ ನಿನ್ನ ವಿನಾಶಕ್ಕೆ
ಗತಿ ಏನುಂಟು? ಕುರುಕುಲ ಕುರಿಯನ್ನು ಕೊಪ್ಪಿಸುವೆ, ಆ ಕುರಿಯನ್ನು ರಣದೊಳು ಫಲಿಕೊಡುವೆ. ಏ ಸುಯೋಧನ, ಕುರುಕುಲ ಕುರಿಯನ್ನು ಕೊಪ್ಪಿಸುವೆ, ಆ ಕುರಿಯನ್ನು ರಣದೊಳು ಫಲಿಕೊಡುವೆ. ತಪ್ಪನ ನೀಡುವೆ ಸೋದರರೇ, ನೆಮ್ಮದಿಯಾಗಿರಿ ನೀರಿಂದೆ. ತಪ್ಪನ ನೀಡುವೆ ಅಲ್ಲಿಗರಿಗೆ, ಆನಂದವನ ಆನಂದ ಆನಂದ.